ನಮಃ ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ರಾಜಯೋಗ ಅಭ್ಯಾಸ. ನಾನು ಕಲ್ಯಾಣಕಾರಿ ಆತ್ಮ, ವಿಶ್ವ ಕಲ್ಯಾಣದ ಸೇವಕ. ಆರಂಭ ಮಾಡೋಣ. ಶಾಂತವಾಗಿ ಕುಳಿತುಕೊಳ್ಳಿ. ದೇಹವನ್ನು ಸಂಪೂರ್ಣ ರಿಲ್ಯಾಕ್ಸ್ ಮಾಡಿ. ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಬಿಡಿ. ಈಗ ಮನಸ್ಸು ಹೊರಗಿನ ಪ್ರಪಂಚದಿಂದ ದೂರವಾಗುತ್ತಿದೆ. ನಾನು ಶಾಂತ ಸ್ವರೂಪದ ಆತ್ಮ ಸ್ಮೃತಿ. ನಾನು ಈ ದೇಹವಲ್ಲ, ನಾನು ಒಂದು ಸಣ್ಣ ಪ್ರಕಾಶ ಬಿಂದು ಆತ್ಮ. ನನ್ನ ಮೂಲ ಸ್ವಭಾವ ಶಾಂತಿ, ಪವಿತ್ರತೆ, ಸುಖ, ಪ್ರೀತಿ. ನಾನು ಶಾಶ್ವತ ಆತ್ಮ, 84 ಜನ್ಮಗಳ ಚಕ್ರದಲ್ಲಿ ಪ್ರವಾಸ ಮಾಡಿದ ಆತ್ಮ. ತಂದೆಯ ಪರಿಚಯ. ಈಗ ನನ್ನ ದೃಷ್ಟಿ ಮೇಲಕ್ಕೆ ಹೋಗುತ್ತದೆ. ಅತ್ಯಂತ ಶಾಂತಿಯ ಲೋಕ, ಶಾಂತಿಧಾಮ. ಅಲ್ಲಿ ಒಂದು ಪ್ರಕಾಶಮಾನ ತಾರೆ, ಪರಮಾತ್ಮ ಶಿವತಂದೆ, ಜ್ಯೋತಿರ್ಬಿಂದು ಸ್ವರೂಪ. ಅವರು ಜ್ಞಾನ ಸಾಗರ, ಪತಿತ ಪಾವನ. ನಾನು ಅವರ ಸಂತಾನ, ಅವರ ಮಗು. ಅವರು ನನ್ನನ್ನು ಪ್ರೀತಿಯಿಂದ ಕರೆಯುತ್ತಿದ್ದಾರೆ, ಮಧುರ ಮಕ್ಕಳೇ. ಆಸ್ತಿ ಸ್ಮೃತಿ. ತಂದೆ ನನಗೆ ಹೇಳುತ್ತಿದ್ದಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡಿ. ನಾನು ನಿಮಗೆ 21 ಜನ್ಮಗಳ ಸ್ವರ್ಗದ ರಾಜ್ಯ ಭಾಗ್ಯ ಕೊಡುತ್ತೇನೆ. ನನ್ನ ಹೃದಯದಲ್ಲಿ ಒಂದು ದಿವ್ಯ ಖುಷಿ. ನಾನು ಭವಿಷ್ಯದಲ್ಲಿ ಸ್ವರ್ಗದ ರಾಜಕುಮಾರ, ರಾಜಕುಮಾರಿ. ವಿಶ್ವ ಕಲ್ಯಾಣ ಸಂಕಲ್ಪ. ಈಗ ನನಗೆ ನೆನಪಾಗುತ್ತದೆ ತಂದೆಯ ಪಾತ್ರ, ಸರ್ವರ ಕಲ್ಯಾಣ. ನಾನು ಕೂಡ ತಂದೆಯ ಸಮಾನ ಕಲ್ಯಾಣಕಾರಿ ಆತ್ಮ. ನನ್ನ ಮನಸ್ಸಿನಿಂದ ಶುಭ ಸಂಕಲ್ಪಗಳು ಹರಡುತ್ತಿವೆ. ಇಡೀ ಪ್ರಪಂಚಕ್ಕೆ ಶಾಂತಿಯ ಕಿರಣಗಳು ಹೋಗುತ್ತಿವೆ. ದುಃಖದಲ್ಲಿರುವ ಆತ್ಮರಿಗೆ ಸಾಂತ್ವನದ ಶಕ್ತಿ ತಲುಪುತ್ತಿದೆ. ಅಜ್ಞಾನದಲ್ಲಿರುವವರಿಗೆ ಜ್ಞಾನದ ಬೆಳಕು ತಲುಪುತ್ತಿದೆ. ಸೇವಾ ಭಾವನೆ. ನಾನು ಯೋಚಿಸುತ್ತೇನೆ, ನನಗೆ ಸಿಕ್ಕಿರುವ ಈ ಜ್ಞಾನ ಎಲ್ಲರಿಗೂ ತಲುಪಬೇಕು. ನಾನು ತಂದೆಯ ಸೇವಾಧಾರಿ ಆತ್ಮ. ನನ್ನ ಪ್ರತಿಯೊಂದು ಮಾತು ಪ್ರೇಮದಿಂದ ತುಂಬಿರುತ್ತದೆ. ನನ್ನ ಪ್ರತಿಯೊಂದು ದೃಷ್ಟಿ ಶಾಂತಿ ನೀಡುತ್ತದೆ. ನಾನು ವಿಶ್ವ ಕಲ್ಯಾಣದ ಸಾಧನ. ಭವಿಷ್ಯ ದೃಶ್ಯ. ಈಗ ನಾನು ಒಂದು ಸುಂದರ ದೃಶ್ಯ ನೋಡುತ್ತೇನೆ. ಸುವರ್ಣ ಯುಗದ ಪ್ರಪಂಚ, ಶಾಂತಿ, ಸುಖ, ಸಮೃದ್ಧಿ. ನಾನು ಅಲ್ಲಿರುವೆನು, ಒಬ್ಬ ದೇವತೆ ಆತ್ಮವಾಗಿ. ಇದು ತಂದೆಯ ಕೊಟ್ಟ 21 ಜನ್ಮಗಳ ಮಹಾ ಆಸ್ತಿ, ಅಂತಿಮ ಸ್ಥಿತಿ. ನಾನು ಆತ್ಮ, ತಂದೆಯ ಮಗು. ತಂದೆಯ ಪ್ರೀತಿಯಲ್ಲಿ ಲವಲೀನ. ನಾನು ಶಾಂತ, ಪವಿತ್ರ, ಕಲ್ಯಾಣಕಾರಿ ಆತ್ಮ. ಆತ್ಮಿಕ ಜ್ಞಾನಯುಕ್ತವಾಗಿ ಶಾಂತವಾಗಿ ಕುಳಿತುಕೊಳ್ಳಿ. ಭ್ರುಕುಟಿಯ ಮಧ್ಯೆ ಗಮನ ಹರಿಸಿ ಆತ್ಮಾನುಭೂತಿ ಮಾಡಿ. ನಾನು ದೇಹವಲ್ಲ, ನಾನು ಶರೀರವಲ್ಲ, ನಾನು ಹೊಳೆಯುತ್ತಿರೋ ಒಂದು ಜ್ಯೋತಿರ್ಬಿಂದು ಆತ್ಮ. ನಾನು ಈ ಅವಿನಾಶಿ ನಾಟಕದ ಒಬ್ಬ ಶ್ರೇಷ್ಠ ನಟ. 84 ಜನ್ಮಗಳ ಈ ಸುಂದರ ಚಕ್ರದಲ್ಲಿ ನಾನು ಈಗ ಅಂತಿಮ ಹಂತದಲ್ಲಿದ್ದೇನೆ. ಈ ಛೀ ಪ್ರಪಂಚದಿಂದ ಮುಕ್ತನಾಗಿ
ಸತ್ಯುಗದತ್ತ ಮುಖ ಮಾಡಿರುವ ಪವಿತ್ರ ಆತ್ಮ ನಾನು. ತಂದೆ ನೆನಪು, ಪರಮಾತ್ಮನ ಸಂಬಂಧ. ನನ್ನ ಎದುರಿಗೆ ಜ್ಞಾನ ಸಾಗರ, ಪತಿತ ಪಾವನ ಶಿವತಂದೆ ಇದ್ದಾರೆ. ಬಾಬಾ, ನಾನು ನಿಮ್ಮವನು. ನೀವು ನನ್ನ ಬುದ್ಧಿಯ ಬೀಗವನ್ನು ತೆರೆದಿದ್ದೀರಿ. ಸುಧಾಮನಂತೆ ನಾನು ಅರ್ಪಿಸುವ ಒಂದು ಸಣ್ಣ ಪ್ರೀತಿಯ ಸಂಕಲ್ಪಕ್ಕೂ ನೀವು ನನಗೆ 21 ಜನ್ಮಗಳ ರಾಜ್ಯಭಾಗ್ಯದ ಭರವಸೆ ನೀಡಿದ್ದೀರಿ. ಆಹಾ, ನನ್ನ ಅದೃಷ್ಟ. ವಿಶ್ವದ ಮಾಲೀಕರನ್ನಾಗಿ ಮಾಡುವ ತಂದೆ ನನಗೆ ಸಿಕ್ಕಿದ್ದಾರೆ. ವಿಶ್ವ ಕಲ್ಯಾಣಕಾರಿ ಸ್ಥಿತಿ ಪರಮಾತ್ಮ ಬಾಬರವರಿಂದ ಹೊರಹೊಮ್ಮುತ್ತಿರುವ ಪವಿತ್ರತೆ ಮತ್ತು ಸುಖದ ಕಿರಣಗಳು, ಪ್ರಕಾಶ ಕಿರಣಗಳು ನನ್ನ ಮೂಲಕ ಇಡೀ ವಿಶ್ವಕ್ಕೆ ಹರಡುತ್ತಿದೆ, ಇಡೀ ವಿಶ್ವಕ್ಕೆ ತಲುಪುತ್ತಿದೆ. ಎಲ್ಲರ ಕಲ್ಯಾಣ ಮಾಡುವುದು ತಂದೆಯ ಪಾತ್ರ. ಈಗ ಅದು ನನ್ನದು ಕೂಡ ಪಾತ್ರವಾಗಿದೆ. ದುಃಖದಲ್ಲಿರುವ ಎಲ್ಲ ಆತ್ಮಗಳಿಗೆ ಸುಖ ಶಾಂತಿಯ ಕಿರಣಗಳು, ಪ್ರತಿಯೊಂದು ಆತ್ಮಕ್ಕೂ ಶಾಂತಿಯ ದಾನ ನೀಡುತ್ತಿದ್ದೇನೆ. ರಾವಣನ ಬಂಧನದಿಂದ ಆ ಒಂದು ಬಂಧನದಲ್ಲಿರುವ ಆತ್ಮಗಳಿಗೂ ಸಹ ಮುಕ್ತಿಯ ದಾರಿಯನ್ನು ತೋರಿಸುವ ಆತ್ಮಿಕ ಶಕ್ತಿ, ಆತ್ಮಿಕ ಜ್ಞಾನ, ಆತ್ಮಿಕ ಜಾದೂಗಾರ ನಾನಾಗಿದ್ದೇನೆ. ಬೇಹದ್ದಿನ ಖುಷಿಯ ನಶೆಯಲ್ಲಿ ಇರಬೇಕು. ನಾಳೆ ನಾನು ವಜ್ರ ಸಮಾನ ಅಂದರೆ ಸುಖಧಾಮದ ರಾಜಕುಮಾರ ಅಥವಾ ರಾಜಕುಮಾರಿಯಾಗಿ ಈ ಹಳೆಯ ಪ್ರಪಂಚದಿಂದ, ಈ ರಾವಣ ರಾಜ್ಯದಿಂದ ವಿನಾಶದ ಜ್ಞಾನ ನನಗಿದೆ. ಆದ್ದರಿಂದ ನಾನು ನಿಶ್ಚಿಂತನಾಗಿದ್ದೇನೆ. ಬಾಬಾ ನನ್ನ ಜೊತೆಗಿದ್ದಾರೆ. ವಿಜಯ ನನ್ನದೇ ಆಗಿದೆ. ವಿಜಯ ನನ್ನ ಜನ್ಮಸಿದ್ಧ ಅಧಿಕಾರ. ಒಂದು ಕ್ಷಣ ಸಂಪೂರ್ಣ ಮೌನದಲ್ಲಿ ಇದ್ದು ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿ ಬಾಬಾ, ನಾನು ಈ ಕೆಳಗಿನ ಚಿಂತನೆಗಳನ್ನು, ವಿಶ್ವ ಕಲ್ಯಾಣದ ಚಿಂತನೆ, ಆಳವಾದ ಮೆಡಿಟೇಷನ್, ಪರಮಾತ್ಮನ ಚಿಂತನೆ, ಆತ್ಮನ ಚಿಂತನೆ, ದೇಹ ಸಡಿಲಗೊಳಿಸಿ ಕಣ್ಣುಗಳು ಆ ಬಿಂದುವಿನ ಮೇಲೆ ಸ್ಥಿರಗೊಳಿಸಿ ಸ್ವಸ್ಥಿತಿಯಲ್ಲಿ ಅಂದರೆ ಸೆಲ್ಫ್ ಸ್ಟೇಜ್ನಲ್ಲಿ ಸ್ಥಿತನಾಗಿದ್ದು ನಾನು ಈ ಭೃಕುಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿರುವ ಹೊಳೆಯುವ ಜ್ಯೋತಿ ಸ್ವರೂಪ ಆತ್ಮನಾಗಿ ನಾನು ಶಾಂತ ಸ್ವರೂಪದವನು. ಈ ಹಳೆಯ ಪ್ರಪಂಚದ ಗಲಾಟೆಗಳಿಂದ ದೂರವಾಗಿ ನಾನು ಸಾಕ್ಷೀಭೂತನಾಗಿ ನನ್ನನ್ನು ನಾನು ಗಮನಿಸುತ್ತಿದ್ದೇನೆ. ಪರಮಾತ್ಮನೊಂದಿಗೆ ಮಿಲನ. ನನ್ನ ಮನಸ್ಸಿನ ಬುದ್ಧಿಯನ್ನು ಈಗ ಪರಮಧಾಮದತ್ರ ಕೊಂಡೊಯ್ಯುತ್ತಿದ್ದೇನೆ. ಅಲ್ಲಿ ಕೆಂಪು ಬಣ್ಣದ ಪ್ರಕಾಶದಲ್ಲಿ ನನ್ನ ಪ್ರಿಯ ತಂದೆ ಜ್ಞಾನ ಸಾಗರ ಶಿವಬಾಬಾ ಜ್ಯೋತಿರ್ಮಯವಾಗಿ, ಜ್ಯೋತಿರ್ಬಿಂದು ಪ್ರಕಾಶಮಯವಾಗಿ ಹೊಳೆಯುತ್ತಿದ್ದಾರೆ. ಅವರಿಂದ ಶಾಂತಿ, ಪ್ರೀತಿ ಮತ್ತು ಶಕ್ತಿಯ ಕಿರಣಗಳು ಫೌಂಟಮ್ನಂತೆ ನನ್ನ ಮೇಲೆ ಬೀಳುತ್ತಿವೆ. ನಾನು ಆ ಕಿರಣಗಳಲ್ಲಿ ಸಂಪೂರ್ಣವಾಗಿ ನೆನೆಯುತ್ತಿದ್ದೇನೆ. ವಿಶ್ವ ಕಲ್ಯಾಣಕಾರಿ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದು ಅಂದರೆ ದಿ ಬೆನಿಫ್ಯಾಕ್ಟರ್ ಸ್ಟೇಜ್ನಲ್ಲಿ ಕುಳಿತು ಈಗ ನಾನು ತಂದೆಯ ಸಮಾನವಾಗಿ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ಪರಮಾತ್ಮ ಗುಣಸಾಗರ. ನನ್ನ ತಲೆಯ ಮೇಲೆ ತಂದೆಯ ಶಕ್ತಿ ಛತ್ರಿ ಇದೆ. ಈಗ ನನ್ನಿಂದ ಆ ಶಕ್ತಿ ಮತ್ತು ಶಾಂತಿಯ ಕಿರಣಗಳು ಇಡೀ ವಿಶ್ವಕ್ಕೆ ಹರಡುತ್ತಿವೆ. ಇಡೀ ವಿಶ್ವಕ್ಕೆ ಅದು ಪ್ರಸರಿಸುತ್ತಿದೆ. ವಿಕಾರಗಳ ಬೆಂಕಿಯಲ್ಲಿ ಸುಡುತ್ತಿರುವ ಆತ್ಮಗಳಿಗೆ ನನ್ನ ಮೂಲಕ ತಂಪಾದ ಶಾಂತಿಯ ಕಿರಣಗಳು ತಲುಪುತ್ತಿವೆ. ದುಃಖ ಮತ್ತು ಅಶಾಂತಿಯಲ್ಲಿರುವ ಆತ್ಮಗಳಿಗೆ ಸುಖದ ಕಿರಣಗಳು ತಲುಪಿ ಅವರು ಸಹ ತಮ್ಮ ಮನಸ್ಸು ಹಗುರವಾಗುತ್ತಿದೆ. ಪ್ರಕೃತಿಗೆ ಪವಿತ್ರತೆಯ ಕಿರಣಗಳು ತಲುಪಿ ಪ್ರಕೃತಿಯು ಸಹ ತಾಮಸಿಕತೆಯಿಂದ ಸತ್ಯ ಪ್ರಧಾನವಾಗುತ್ತಿದೆ. ಸಂಕಲ್ಪ ಮಾಡೋಣ. ನಾನು ವಿಶ್ವ ಕಲ್ಯಾಣಕಾರಿ ತಂದೆಯಂತೆ ಪ್ರತಿಯೊಬ್ಬರಿಗೂ
ಸುಖವನ್ನು ನೀಡುವ ಹೂವಾಗಿದ್ದೇನೆ. ನನ್ನ ಪ್ರತಿಯೊಂದು ಸಂಕಲ್ಪ, ಮಾತು ಮತ್ತು ಕರ್ಮವು ಇತರರಿಗೆ ಕಲ್ಯಾಣಕಾರಿಯಾಗಲಿ. ಒಂದು ನಿಮಿಷ ಈ ಲವಲೀನ ಸ್ಥಿತಿಯಲ್ಲಿ ತಂದೆಯ ನೆನಪಿನಲ್ಲೇ ಮೌನವಾಗಿರಿ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು.